ಸೊ ಇವತ್ತು ದೋಸೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಆಬ್ವಿಯಸ್ಲಿ ಎಲ್ಲರ ಮನೇಲೂ ಅದೇ ಹಾಕೋದು, ಬಟ್ ಸ್ಟಿಲ್ ರೆಕಾರ್ಡ್ ಮಾಡೋಣ ಅಂತ ಅನಿಸ್ತು. ಸೊ ಪ್ರಿಪ್ರೇಷನ್ ಆಫ್ ದೋಸಾ ಬ್ಯಾಟರ್. ಸೊ ಫಸ್ಟು ಇದು ಲಾಂಗ್ ಬಾಡಿ ಅಂತ ಈ ಅಕ್ಕಿ ಹೆಸರು. ಸೊ ದೋಸೆ ಅಕ್ಕಿ ಆ್ಯಂಡ್ ನೆಕ್ಸ್ಟ್ ಇಡ್ಲಿ ಅಕ್ಕಿ ಎರಡೂ ಎರಡೆರಡು ಕಪ್ ತೊಗೊಂಡಿದ್ದೀನಿ. ಸೊ ಒಂದು ದಿವಸಕ್ಕೆ ದೋಸೆಗೆ ಒಂದು ಹೊತ್ತಿಗೆ. ಸೊ ಆ್ಯಂಡ್ ಇದು ನಾರ್ಮಲ್ ಊಟದ ಅಕ್ಕಿ, ಇದು 1 ಕಪ್ ಹಾಕ್ಕೋತಾ ಇದ್ದೀನಿ. ಸೊ ಸ್ವಲ್ಪ ರೋಸ್ಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಉದ್ದಿನಬೇಳೆ, ಇದು ಡಬಲ್ ಉದ್ದಿನಬೇಳೆ ಆಗಿರೋದ್ರಿಂದ 1/4 ಕಪ್ ಮಾತ್ರ ತೊಗೋತಿದ್ದೀನಿ, ಇಲ್ಲಾಂದರೆ ಅರ್ಧ ಕಪ್. ಸಿಂಗಲ್ ಉದ್ದಿನಬೇಳೆ ಆದರೆ ಅರ್ಧ ಕಪ್. ಇದು ನೆಕ್ಸ್ಟ್ ಇನ್ನೂ ಸ್ವಲ್ಪ ರೋಸ್ಟಾಗಿ ಬರೋದಕ್ಕೆ ಕಡಲೆಬೇಳೆ 1-2 ಹಿಡಿ ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಮೆಂತ್ಯ ಜಾಸ್ತಿ ಹಾಕ್ಕೋಬಾರ್ದು, ಇದು ಕಹಿ ಬರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೆನೆಸಿ ರುಬ್ಕೊಂಡು ನೆಕ್ಸ್ಟ್ ದಿವಸಕ್ಕೆ ಈ ಥರ ಆಗಿರುತ್ತೆ ಹಿಟ್ಟು ಮ್ಯಾರಿನೇಟ್ ಆಗಿ. ಪುನಃ ತಿರುಗಿಸಿ ಚಟ್ನಿ ಫುಲ್ಲು ದೋಸೆ ಸುತ್ತ ಸವರಿ ಮಧ್ಯ ಪಲ್ಯ ಇಟ್ಟು ಸುತ್ತಿದ್ರೆ ಮಸಾಲೆ ದೋಸೆ ರೆಡಿ.